ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಂದಂತೂ ಬೆಳಗ್ಗೆನೇ ಇರುತ್ತೆ ಬ್ಲಾಗು. ಇನ್ನು ಬರೋದೇ ಮಕ್ಕಳು ಸಂಜೆ ಟೈಮ್, ಹಸ್ಬೆಂಡ್ ಕೂಡ ಸಂಜೆ ಟೈಮ್ ಆಗಿರೋದ್ರಿಂದ ನಾನು ಏನೇ ಬ್ಲಾಗ್ ಮಾಡ್ಕೋಬೇಕು ಅಂದರೂ ಕೂಡ ನಾನು ಬೆಳಗ್ಗೆ ಟೈಮೇ ನಾನು ಅಲ್ಲಿ ಇಲ್ಲಿ ಸ್ವಲ್ಪ ಕ್ಲಿಪ್ ಮಾಡಿಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾನು ಕೂಡ ಎದ್ದಿದ್ದೀನಿ. ನಮ್ಮ ಮನೆಯವರು ಸ್ವಲ್ಪ ರೇಷನ್ ತರಕ್ಕೆ ಹೋಗಬೇಕು. ಮನೇಲಿ ಎಲ್ಲ ದಿನಸಿ ಐಟಮ್ ಕೂಡ ಫುಲ್ಲು ಖಾಲಿ ಆಗಿಬಿಟ್ಟಿದೆ. ನಾನು ಯಾವಾಗಲೂ ಕೂಡ ಮಂತ್ಲಿಗೆ ಕರೆಕ್ಟಾಗಿ ಆಗೋ ಥರ ನಾನು ತರಿಸ್ಕೊಡಲ್ಲ. ಒಂದೂವರೆ ತಿಂಗಳಾಗಬೇಕು ಆ ಥರನೇ ನಾನು ಮನೆ ಸಾಮಾನು ಐಟಮ್ಗಳನ್ನ ನಾನು ತರಿಸ್ಕೊಳ್ಳೋದು. ಅದು ಫುಲ್ಲು ಖಾಲಿ ಆಗಿಬಿಟ್ಟಿತ್ತು. ನನಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲ. ನಾನು ಜೊತೆಲಿ ತರ್ತಾ ಇದ್ದಿದ್ದು. ಅದು ನಾನು ಈ ಸಲ ನನಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲದೆ ಇರೋದ್ರಿಂದ ನಾನು ಹೋಗ್ತಾ ಇಲ್ಲ. ನಮ್ಮ ಹಸ್ಬೆಂಡ್ ಒಬ್ಬರೇ ಹೋಗ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಮತ್ತು ಮಗಳಿಗೆ ನಾನು ಇಲ್ಲಿ ಟಿಫನ್ನ ರೆಡಿ ಮಾಡ್ತಾ ಇದ್ದೀನಿ. ನನ್ನ ಮಗ ಇಲ್ಲ, ನನ್ನ ಮಗ ನಮ್ಮ ಅತ್ತೆ ಮನೇಲಿ ಇದ್ದಾನೆ. ಅವನಿಗೆ ಹುಷಾರಿಲ್ಲ ಅಲ್ವಾ, ಅವರು ದೊಡ್ಡವರು, ಅವ್ರಿಗೆ ಪ್ರತಿಯೊಂದು ಗೊತ್ತಿರುತ್ತೆ, ಏನಾಗ್ತಾ ಇದೆ ಮಕ್ಕಳಿಗೆ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವನ್ನ ಅಲ್ಲಿ ಇರಿಸಿದ್ದಾರೆ ನಮ್ಮ ಹಸ್ಬೆಂಡು. ನನಗೆ ಅಷ್ಟು ಏನು ಗೊತ್ತಾಗಲ್ಲ. ಈ ದೃಷ್ಟಿ ತೆಗೆದು ಅದೆಲ್ಲ ಹಿರಿಯರ ಕೈಲಿ ತೆಗೆಸಿದ್ರೆ ಅದು ಬೇಗ ಅದು ಗುಣ ಆಗುತ್ತೆ. ದೃಷ್ಟಿ ಎಲ್ಲ ನಾವು ತೆಗೆದ್ರೆ ಅದು ಬೇಗ ಹೋಗಲ್ಲ. ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಅವ್ರ ಮನೇಲಿ ಇರಿಸಿದ್ದಾರೆ. ಅವನು ಕೂಡ ಅಲ್ಲೇ ವ್ಯಾನ್ ಹತ್ತಾನೆ, ಅಲ್ಲೇ ಟಿಫನ್ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಇಲ್ಲಿ ನಾನು ನನ್ನ ಮಗಳಿಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ನಾನು ಟಿಫನ್ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ನಾನು ಕೆಲವೊಂದು ಟಿಪ್ಸ್ನ ನಾವು ಬೇಗ ಹೇಳಬೇಕು, ಬೇಗ ಕೆಲಸ ಮುಗಿಸಿ ನಾವು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂದರೆ ನಾವು ಏನೆಲ್ಲ ಟಿಪ್ಸ್ನ ಯೂಸ್ ಮಾಡ್ತೀನಿ ಅನ್ನೋದನ್ನ ನಾನು ಸ್ವಲ್ಪ ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವೀಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಬೆಳಿಗ್ಗೆ ಎದ್ದು ಇಡ್ಲಿಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ನೆನೆದು ಸ್ವಲ್ಪ ಮಟನ್ ಸಾಂಬಾರಿದೆ. ಮಟನ್ ಸಾಂಬಾರಲ್ಲಿ ನಮ್ಮ ಹಸ್ಬೆಂಡ್ ತಿಂತಾರೆ. ನನಗೂ ಕೂಡ ಮಟನ್ ಸಾಂಬಾರಲ್ಲಿ ಇಡ್ಲಿ ದೋಸೆ ತಿನ್ನಬೇಕು ಅಂದರೆ ನನಗೂ ಕೂಡ ತುಂಬಾ ಇಷ್ಟ. ನಮ್ಮ ಹಸ್ಬೆಂಡ್ಗೂ ಕೂಡ ಮಟನ್ ಸಾಂಬಾರಲ್ಲ, ಬೇಳೆ ಸಾಂಬಾರೇ ಆಗಿರ್ಬೋದು, ಯಾವ ಸಾಂಬಾರೇ ಆಗಿರ್ಬೋದು, ಅವರು ಸಾಂಬಾರಲ್ಲಿ ಇಡ್ಲಿ ದೋಸೆ ಚಪಾತಿ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಮತ್ತು ನನ್ನ ಮಗಳಿಗೆ ಹಾಗೆ ನಾನು ಟೊಮೊಟೊ ಗೊಜ್ಜು ಬೇಕು ಅಂತ ಕೇಳಿದ್ದಾಳೆ. ಅವ್ಳಿಗೆ ಈ ಚಟ್ನಿ, ಸಾಗು, ತರಕಾರಿ ಇದೆಲ್ಲ ಅವ್ಳಿಗೆ ಇಷ್ಟ ಆಗಲ್ಲ. ಅವ್ಳಿಗೆ ಚಟ್ನಿ ಮತ್ತು ಟೊಮೆಟೊ ಗೊಜ್ಜು ಅಂದರೆ ಅವ್ರಿಗೆ ತುಂಬ ಇಷ್ಟ. ಇಡ್ಲಿ ದೋಸೆಗೆಲ್ಲ ತುಂಬ ದಿನ ಆಗಿತ್ತು ನಾನು ಜಾಸ್ತಿ ಟೊಮೊಟೊ ಏನು ತಗೊಳ್ತಾ ಇರಲಿಲ್ಲ. ಈ ಸಲ ಮನೇಲಿ ಟೊಮೊಟೊ ತುಂಬ ಜಾಸ್ತಿನೇ ಇದೆ. ಅದಕ್ಕೋಸ್ಕರ ಇವಾಗಲಾದರೂ ಅವ್ರಿಗೆ ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ಇಡ್ಲಿಗೆ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಮನೆ ದೇವ್ರಿಗೆ ಅಡುಗೆ ಮನೇಲಿ ನಾವು ಗಬ್ಬೆಲ್ಲ ಮಾಡೋಷ್ಟಿಲ್ಲ. ಅಂದರೆ ಚಿಕನ್, ಮಟನ್ ಈ ಥರ ಎಲ್ಲ ನಾವು ಅಡುಗೆ ಮನೆ ಒಳಗಡೆ ಮಾಡೋಷ್ಟಿಲ್ಲ. ನಮ್ಮ ಹಸ್ಬೆಂಡ್ ಮನೆ ದೇವ್ರಿಗೆ ಅದು ಆಗೋದಿಲ್ಲ. ನಾವು ಏನೇ ಇದ್ರೂ ಕೂಡ ಹಾಲಲ್ಲಿ ಇಟ್ಕೊಂಡು ನಾವು ಈ ಮಟನ್ ಸಾಂಬಾರೆಲ್ಲನೂ ಕೂಡ ಮಾಡ್ಕೊಳ್ತೀನಿ. ಈಚೆಗಡೆನೇ ಇದೆ ಗ್ಯಾಸ್ ಸ್ಟವ್, ಅದಕ್ಕೋಸ್ಕರ ಅಲ್ಲೇ ಇಡ್ಲಿಗೆ ಅಂತ ಬೇಯಕ್ಕಿಟ್ಬಿಟ್ಟು ಈ ಕಡೆ ಟೊಮೊಟೊ ಗೊಜ್ಜಿಗೂ ಕೂಡ ಕಟ್ ಮಾಡ್ಕೋಬೇಕು. ಹಾಗೆ ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದೆ ಇಲ್ವಾ, ನಾವು ಬೆಳಗ್ಗೆ ಬೇಗ ಎದ್ದು ನಾವು ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ನಾವು ಒಂದ್ಸಲ ಅದನ್ನು ರೂಢಿ ಮಾಡಿಕೊಂಡ್ರೆ ನಮಗೆ ಬೇಗ ಹೇಳೋದನ್ನ ಒಂದ್ಸಲ ರೂಢಿ ಮಾಡ್ಕೊಂಡ್ಬಿಟ್ರೆ ಅದು ನಮಗೆ ರೂಢಿ ಆಗಿಬಿಡುತ್ತೆ. ದಿನ ಹೇಳೋಕ್ಕೂ ಕೂಡ ಈಸಿ ಆಗಿಬಿಡುತ್ತೆ. ನಾನು ಹೇಳ್ತೀನಿ, ನಾನು ಒಂದು 5 ಗಂಟೆಗೆ ಹೇಳ್ತೀನಿ ನಾನು. ಅದು ನನಗೂ ಫಸ್ಟು ಒಂದ್ಸಲ ನನಗೆ ಹಾಗೆ ಅನ್ನಿಸ್ತಾ ಇತ್ತು. ಅದು ಹೇಗೆ ಅಂದರೆ, ನಾವು ನೈಟು ಟೈಮ್ ನಾವು ಬೇಗ ಮಲ್ಕೊಂಡ್ರೆ ನಾವು ಬೇಗ ಕೂಡ ಹೇಳ್ಬೋದು. ಒಂದು 10 ಗಂಟೆ ಒಳಗಡೆ ನಾವು ಮಲ್ಕೊಂಡ್ಬಿಟ್ರೆ ನಾವು ಆಮೇಲೆ ಬೆಳಗ್ಗೆ ಟೈಮು ನಾವು ಬೇಗ ಕೂಡ ಹೇಳ್ಬೋದು. ನಾವು ಚಿಕ್ಕ ಮಕ್ಕಳು ಇರೋ ಮನೇಲಿ ನಮಗೆ ಜಾಸ್ತಿ ಬೇಗ ಮಲ್ಕೊಳಕ್ಕಾಗಲ್ಲ. ಚಿಕ್ಕ ಮಕ್ಕಳು ತುಂಬ ಹಠ ಮಾಡ್ತಿರ್ತಾರೆ. ಆದರೆ ನಾವು ಮಲ್ಗೋಕ್ಕೆ ನಾವು ಪ್ರಯತ್ನ ಪಡಬೇಕಾಗುತ್ತೆ. ನಾವು ಬೇಗ ಮಲಗೋದ್ರಿಂದ ಬೇಗ ಹೇಳೋಕ್ಕೂ ಕೂಡ ಈಸಿ ಆಗುತ್ತೆ. ಇನ್ನೊಂದು, ನಾವು ಬೆಳಗ್ಗೆಗೆ ಬೇಗ ಹೇಳಲೇಬೇಕು ಅಂತ ನಮ್ಮ ಮನಸ್ಸಲ್ಲಿ ನಾವು ಅಂದ್ಕೊಂಡು ಮಲ್ಕೋಬೇಕು. ನಾನು ಇಷ್ಟು ಗಂಟೆಗೆ ಹೇಳಲೇಬೇಕು ಅಂತ ನಮ್ಮ ಮನಸ್ಸಲ್ಲಿ, ನಮ್ಮ ಮೈಂಡಲ್ಲಿ ನಾವು ಇಟ್ಕೊಂಡು ಮಲ್ಕೊಂಡ್ರೆ ನಾವು ಖಂಡಿತ ನಾವು ಬೇಗ ಹೇಳ್ಬೋದು. ಮತ್ತು ಇನ್ನೊಂದು, ನಾವು ಫೋನ್ನ ಅಲಾರಾಮ್ನ ಇಟ್ಟು ಮಲಗೋದ್ರಿಂದನೂ ಕೂಡ ನಾವು ಬೇಗ ಹೇಳ್ಬೋದು. ಈಗ ನಾನು ಕೂಡ ಅಲಾರಾಮ್ನ ಇಟ್ಬಿಟ್ಟೆ ಮಲ್ಕೊಳ್ಳೋದು. ಒಂದೊಂದು ಸಲ ನನಗೆ ಎಚ್ಚರ ಆಗಲ್ಲ. ಒಂದೊಂದು ಸಲ ಹಸ್ಬೆಂಡ್ಗೆ ಹೇಳಿರ್ತೀನಿ. ಅವರು ನೈಟ್ ಟೈಮೆಲ್ಲ ಎಚ್ಚರನೇ ಇರ್ತಾರೆ. ಒಂದು ಕಣ್ಣು ನಿದ್ದೆ ಇರಲ್ಲ ಅಂತಾರಲ್ಲ, ಆ ಥರ ಅವರು. ಒಂದೊಂದು ಸಲ ಹಸ್ಬೆಂಡ್ಗೆ ಹೇಳಿರ್ತೀನಿ, ನನಗೆ ಇಷ್ಟು ಗಂಟೆಗೆ ಹೇಳಿಸಿ ಅಂತ. ಆವಾಗ ಅವರು ಕೂಡ ನನ್ನ ಹೇಳಿಸ್ತಾರೆ. ಮತ್ತು ಇನ್ನೊಂದು, ಅಲಾರಾಮ್ನ ನೀವು ಇಟ್ಬಿಟ್ಟು ನೀವು ಫೋನ್ನ ಸ್ವಲ್ಪ ದೂರ ಇಟ್ಟು ಮಲ್ಕೊಂಡ್ರೆ ಒಳ್ಳೆಯದು. ಯಾಕೆ ಅಂದರೆ ಹತ್ರ ಇಟ್ಟು ಮಲ್ಕೊಂಡ್ರೆ ಅಲ್ಲೇ ಆಫ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಮಲ್ಕೋಬೇಕು, ಇನ್ನೊಂದು ಸ್ವಲ್ಪ
ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತ ಅನಿಸುತ್ತೆ. ಅಲಾರಾಮ್ ಇಟ್ಟುಬಿಟ್ಟು ಫೋನ್ನ ದೂರ ಇಟ್ಟು ಮಲ್ಕೊಳ್ಳೋದ್ರಿಂದ ಅಲಾರಾಮ್ ಬಡ್ಕೊಂಡಾಗ ನಾವು ಅದನ್ನು ಆಫ್ ಮಾಡೋಕ್ಕಾದ್ರೂ ಕೂಡ ನಾವು ಹೇಳಲೇಬೇಕಾಗುತ್ತೆ. ಆವಾಗ ನಮಗೆ ನಿದ್ದೆ ಅಂತೂ ಹೋಗೇ ಬಿಡುತ್ತೆ. ಒಂದು ಸಲ ಎದ್ದ ಮೇಲೆ ನಿದ್ದೆ ಬರೋದೇ ಇಲ್ಲ. ನೀವು ಅಲಾರಾಮ್ ಇಟ್ಟು ಮಲಗೋದ್ರಿಂದ ನೀವು ಬೇಗ ಹೇಳ್ಬೋದು. ಮತ್ತು ಬೆಳಗ್ಗೆ ನೈಟ್ ಟೈಮು ಬೇಗ ಮಲಗೋದ್ರಿಂದ ಬೆಳಗ್ಗೆ ಟೈಮು ಬೇಗ ಹೇಳ್ಬೋದು. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ನಾವು ಏನೇ ಬೆಳಗ್ಗೆ ಎದ್ದು ಮಾಡಬೇಕು ಅಂದರೂ ಕೂಡ ನೀವು ನೈಟ್ ಟೈಮೇ ನಾವು ಇಂತಿಂಥ ಕೆಲಸನೇ ಮಾಡ್ಕೋಬೇಕು ಅಂತ ನಾವು ಒಂದು ಇದು ಮಾಡಿಕೊಂಡು ನಾವು ಮಲ್ಕೋಬೇಕಾಗುತ್ತೆ. ಇಂತಿಂಥ ಟಿಫನ್ನೇ ಮಾಡಬೇಕು, ಇಂಥ ಕೆಲಸಗಳು ಈ ಕೆಲಸ ಆದಮೇಲೆ ಆ ಕೆಲಸ ಆದಮೇಲೆ ಈ ಕೆಲಸ ಅಂತ ನಾವು ಆಲ್ರೆಡಿ ನಮ್ಮ ಮೈಂಡಲ್ಲಿ ನಾವು ಇದನ್ನು ಇಟ್ಕೊಂಡು ನಾವು ಕೆಲಸ ಮಾಡೋದ್ರಿಂದ ಬೇಗ ಕೆಲಸನೂ ಕೂಡ ಮುಗಿಯುತ್ತೆ. ಎಷ್ಟೋ ಜನ ಇದ್ದಾರೆ 6 ಗಂಟೆ 5 ಗಂಟೆಗೆಲ್ಲ ಎದ್ದು ಕೆಲಸ ಮಾಡಿ ಹೊರಗಡೆ ಕೆಲಸ ಮಾಡೋರು ಕೂಡ ತುಂಬ ಜನ ಇರ್ತಾರೆ. ಆದರೆ ಮನೇಲಿ ಇರೋರಂತೂ ಒಂಥರ ಸೋಂಬೇರಿಗಳ ಥರ ಆಗಿಬಿಡ್ತಾರೆ. 5 ಗಂಟೆ 4 ಗಂಟೆಗೆ ಹೇಳೋ ಬದಲು 6 ಗಂಟೆಗೆ ಎದ್ದುಬಿಡ್ತಾರೆ. 6 ಗಂಟೆಗೆ ಎದ್ದು ಏನು ಕೆಲಸ ಮಾಡೋಕ್ಕಾಗಲ್ಲ, ಏನೂ ಇಲ್ಲ, ಗಡಿಬಿಡಿಯಿಂದ ಯಾವ ಕೆಲಸನೂ ಕೂಡ ನೆಟ್ಟಗಾಗಲ್ಲ, ಏನಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಬೆಳಿಗ್ಗೆ ನಾವು ಎಷ್ಟು ಬೇಗ ಎದ್ದೇಳ್ತೀವೋ ಅಷ್ಟು ಬೇಗ ಕೂಡ ನಮ್ಮದು ಮನೆ ಕೆಲಸ ಕೂಡ ಕಂಪ್ಲೀಟ್ ಆಗುತ್ತೆ, ಮನೆ ಕೆಲಸನೂ ಕೂಡ ಮುಗಿಯುತ್ತೆ. ನಿಮ್ಮದು 10 ಗಂಟೆ ಒಳಗಡೆ ಕೂಡ ಮನೆ ಕೆಲಸ ಎಲ್ಲ ಮುಗಿಸಿ ನೀವು ಕೂಡ ಆರಾಮಾಗಿ ರೆಸ್ಟ್ ಕೂಡ ಮಾಡ್ಬೋದು. ಒಂಥರ ಪಾಸಿಟಿವ್ ಥರ ಅನ್ನಿಸ್ತಾ ಇರುತ್ತೆ. ಬೇಗ ಏಳಬೇಕು, ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ನಾವು ಕೂಡ ಸ್ವಲ್ಪ ರೆಸ್ಟ್ ಕೂಡ ಮಾಡ್ಬೋದು. ನೀವು ನಿಧಾನಕ್ಕೆ 7 ಗಂಟೆ 8 ಗಂಟೆಗೆ ಎದ್ಬಿಟ್ಟು ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅಂತ ಸಂಜೆ ತನಕ ಯಾವ ಕೆಲಸನೂ ಕೂಡ ನೆಟ್ಟಗೆ ಮಾಡೋಕ್ಕಾಗದೆ ಗಡಿಬಿಡಿಯಿಂದ ತುಂಬ ಓಡಾಡ್ತೀರಾ. ನಾನು ತುಂಬ ಜನ ನೋಡಿದ್ದೀನಿ, ಎದ್ಬಿಡೋದು 12 ಗಂಟೆ 1 ಗಂಟೆ 2 ಗಂಟೆ ತನಕನೂ ಕೂಡ ಕೆಲಸ ಮಾಡ್ತಾನೆ ಇರ್ತಾರೆ. ಮತ್ತು ಕೆಲಸ ಜಾಸ್ತಿ ಅಂತ ನೀವು ರೆಸ್ಟ್ ಕೂಡ ಮಾಡಲ್ಲ, ಏನೂ ಇಲ್ಲ. ಮತ್ತು ಮೈಯು ಸ್ವಲ್ಪ ಆಯಾಸ ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ಬೇಗ ನಾವು 4 ಗಂಟೆ 5 ಗಂಟೆಗೆ ಎದ್ದು ಪ್ರತಿಯೊಂದು ಕೆಲಸ ಕೂಡ ನೀಟಾಗಿ ಒಂದು ಕಡೆಯಿಂದ ಮಾಡ್ಕೊಂಡು ಬಂದುಬಿಟ್ರೆ 10 ಗಂಟೆ ಒಳಗಡೆ ಕೂಡ ಎಲ್ಲ ಕೆಲಸನೂ ಕೂಡ ಕಂಪ್ಲೀಟ್ ಆಗುತ್ತೆ. ನಾವು ಕೂಡ ಸ್ವಲ್ಪ ರೆಸ್ಟ್ ಕೂಡ ಮಾಡ್ಬೋದು. ಆದಷ್ಟು ನೀವು ಬೇಗ ಹೇಳೋದನ್ನ ರೂಢಿ ಮಾಡ್ಕೊಳ್ಳಿ, ಮತ್ತು ಅಲಾರಾಮ್ ಇಟ್ಕೊಳ್ಳಿ. ಬೇಗ ಎದ್ದು ಕೆಲಸ ಮಾಡಿಬಿಟ್ಟು ಬೇಗ ರೆಸ್ಟ್ ಕೂಡ ಮಾಡಿ ಅಂತ ಹೇಳ್ತೀನಿ. ಮತ್ತು ಈ ಕಡೆ ನಾನು ಟೊಮೆಟೊ ಗೊಜ್ಜು ರೆಡಿ ಮಾಡೋಣ ಅಂದ್ಬಿಟ್ಟು ಟೊಮೆಟೊ ಗೊಜ್ಜಿಗೆ ಬಾಂಡಿಗೆ ಎಣ್ಣೆ ಕಾಯೋಕ್ಕೆ ಅಂತ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಂಡು ಹಸಿಮೆಣ್ಸಿಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಹಸಿಮೆಣ್ಸಿಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸಿಂಪಲ್ಲಾಗಿ ಮಾಡ್ಕೋಬೋದು. ದೋಸೆ ಇಡ್ಲಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಅದು ಯೆಲ್ಲೋ ಕಲರ್ ಬರೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗೆ ಬೇಯಬೇಕು ಅಂದರೆ ನಾನು ಎಲ್ಲ ವೀಡಿಯೋಲು ಕೂಡ ಹೇಳಿದ್ದೀನಿ ನಿಮಗೆ. ಟೇಬಲ್ ಸಾಲ್ಟ್ ಹಾಕ್ಕೊಳ್ಳಿ, ಬೇಗ ಬೇಯುತ್ತೆ ಅಂತ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನು ಈಗ ಟೊಮೊಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಜಾಸ್ತಿ ಏನು ಮಾಡ್ತಾಯಿಲ್ಲ, ನನ್ನ ಮಗಳು ಬಾಕ್ಸ್ಗೆ ಮತ್ತು ಅವಳು ತಿನ್ನೋಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ಮಗಳು ಬಾಕ್ಸ್ಗೆ ಮತ್ತು ಅವಳು ತಿನ್ನೋಕ್ಕೆ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಒಂದು 7-8 ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಇವಾಗ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಬೇಗ ಮೆತ್ತಗೆ ಬೇಯಬೇಕು ಅಂದರೆ ಟೇಬಲ್ ಸಾಲ್ಟ್ ಹಾಕ್ಕೊಳ್ಳಿ ಸ್ವಲ್ಪ. ನಾನು ರುಚಿನ ಆ್ಯಡ್ ಮಾಡ್ತಾಯಿದ್ದೀನಿ, ನಾನು ಮತ್ತೆ ರುಚಿ ಹಾಕಲ್ಲ. ಟೇಬಲ್ ಸಾಲ್ಟ್ ಇರುತ್ತೆ ಅಲ್ವಾ, ಅದನ್ನು ಈರುಳ್ಳಿ ಟೊಮೊಟೊ ಹಾಕಿಬಿಟ್ರೆ ಅದು ಚೆನ್ನಾಗಿ ಮೆತ್ತಗೆ ಬೇಗ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗೆ ಇವಾಗ ಬೆಂದಿದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಎಷ್ಟು ಬೇಗ ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ನಾನು ಇದಕ್ಕೆ ಇದಿರುತ್ತೆ ಅಲ್ವಾ ಬೇಳೆ ಸಾಂಬಾರು ಪೌಡ್ರು, ಅದನ್ನು ನಾನು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಮ್ಮದು ಖಾರ ಜಾಸ್ತಿ ಇದೆ, ಖಾರದ ಪುಡಿ, ಅದಕ್ಕೋಸ್ಕರ ಮನೇಲೇ ಮಾಡಿರುವಂಥ ಬೇಳೆ ಸಾಂಬಾರು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಅಚ್ಚ ಖಾರದ ಪುಡಿ ಧನ್ಯ ಪುಡಿ ಬೇಕಿದ್ರು ಕೂಡ ಹಾಕೋಬೋದು. ಇಲ್ಲ ಅಂದರೆ ಇದಿರುತ್ತೆ ಅಲ್ವಾ ಚಿಕನ್ ಪೌಡರ್, ಅದನ್ನು
ಬೇಕಾದರೂ ಕೂಡ ನೀವು ಹಾಕೋಬೋದು. ಆದರೆ ನಮಗೆ ಅದೆಲ್ಲ ನನಗೆ ಇಷ್ಟ ಆಗಲ್ಲ. ನಮಗೆ ಈ ಥರ ಬೇಳೆ ಸಾಂಬಾರು ಪೌಡ್ರ್ ಹಾಕಿ ಟೊಮೆಟೊ ಗೊಜ್ಜು ಮಾಡೋದೇ ನಮಗೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಬೇಳೆ ಸಾಂಬಾರು ಪೌಡ್ರು 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಕೊನೆಯಲ್ಲಿ ನಾವು ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ಟೊಮೆಟೊ ಗೊಜ್ಜು ಕೂಡ ರೆಡಿ ಆಗುತ್ತೆ. ಸಿಂಪಲ್ಲಾಗಿ ಇಡ್ಲಿ ದೋಸೆಗೆಲ್ಲ ತುಂಬ ಸೂಪರಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಬ್ಬರು ನಮ್ಮ ಫ್ರೆಂಡ್ ಕೂಡ ಕೇಳಿದರು, ಉಪ್ಪು ಸಾಂಬಾರು ಹೇಗೆ ಮಾಡೋದು ಹೇಳಿ, ನಾನು ಒಂದ್ಸಲ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ ಇವತ್ತು ನಮ್ಮ ಹಸ್ಬೆಂಡ್ ಕೈಲಿ ನುಗ್ಗೆ ಸೊಪ್ಪನ್ನ ಬೆಳಗ್ಗೆನೇ ಇದು ಮರದಲ್ಲಿ ಕೀಳಿಸ್ಕೊಂಡಿದ್ದೆ. ಇವಾಗ ಅದನ್ನೆಲ್ಲನೂ ಕೂಡ ಸೊಪ್ಪೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಉಪ್ಪು ಸಾಂಬಾರು ಮಾಡೋಣ, ನುಗ್ಗೆ ಸೊಪ್ಪು ಉಪ್ಪು ಸಾಂಬಾರು ಮತ್ತು ಖಾರ ಕೂಡ ನಾನು ರೆಡಿ ಮಾಡ್ತಾ ಇದ್ದೀನಿ. ಯಾವ ಥರ ನಾವು ಮಾಡ್ತೀವಿ ಅಂತ ತೋರಿಸ್ತೀನಿ. ನಾನು ಇಲ್ಲಿ ಹೆಸರು ಕಾಳು ಮತ್ತು ಬೇಳೆ ಎರಡನ್ನೂ ಕೂಡ ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ನೀವು ಯಾವ ಕಾಳು ಬೇಕಿದ್ರೂ ಕೂಡ ಯೂಸ್ ಮಾಡ್ಬೋದು. ಆದರೆ ಕಡಲೆಕಾಳು ಅವರೆಕಾಳು ಆ ಥರ ಅಲ್ಲ, ಬೇಳೆ ಹೆಸರು ಕಾಳು ಮತ್ತು ಹುಳ್ಳಿಕಾಳು ತಡಗುಣಿ ಕಾಳು ಯೂಸ್ ಮಾಡ್ಬೋದು. ಒಂದೇ ಒಂದು ಟೊಮಟೊ ಹಾಕ್ಕೊಂಡು ನಾನೀಗ ಅದನ್ನೇ ಬೇಯೋಕ್ಕೆ ಅಂತ ಇಟ್ಟಿದ್ದೀನಿ. ಈ ಕಡೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ನಾನು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಕಪ್ಪು ಬಣ್ಣ ಬರೋವರೆಗೂ ಕೂಡ ಅದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ, ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಖಾರ ಕೂಡ ಸೂಪರಾಗಿ ಬರುತ್ತೆ. ನಮ್ಮ ಮಂಡ್ಯ ಸೈಡು ಮತ್ತು ನಮ್ಮ ಮೈಸೂರು ಸೈಡು ಸೇಮ್ ಇದೇ ಥರ ಮಾಡೋದು ಉಪ್ಪೆಸರು ಖಾರನ. ತುಂಬ ಚೆನ್ನಾಗಿರುತ್ತೆ ಈ ಥರ ಉಪ್ಪೆಸರು ಖಾರ, ನುಗ್ಗೆ ಸೊಪ್ಪು ಮುದ್ದೆ ಸಖತ್ತಾಗಿರುತ್ತೆ ಮಾತ್ರ. ಅದರಲ್ಲೂ ಈ ಬೇಳೆ ಸಾಂಬಾರು ಇದೆಲ್ಲ ಐತೆ ಅಲ್ವಾ, ಈ ಉಪ್ಪು ಸಾಂಬಾರಿಗಿಂತ ಆ ಸಾಂಬಾರುಗಳು ಏನಂದರೆ ಏನೂ ಇಲ್ಲವೇ ಅಲ್ಲ, ಅಷ್ಟು ಚೆನ್ನಾಗಿರುತ್ತೆ ಉಪ್ಪು ಸಾಂಬಾರು ಸೊಪ್ಪು ಮುದ್ದೆ ಎಲ್ಲ. ನೋಡಿ ಇವಾಗ ಈ ಥರ ಕಪ್ಪುಗಾಗಿದೆ, ಈ ಥರ ಕಪ್ಪು ಕಲರ್ ಬಂದರೆ ಸಾಕಾಗುತ್ತೆ. ಈ ಥರ ಚೆನ್ನಾಗಿ ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಮಾಡ್ಕೊಂಡಾದಮೇಲೆ ಈಗ ನಾನು ಇದನ್ನೆಲ್ಲನೂ ಕೂಡ ಒಂದು ಜಾರ್ಗೆ ಹಾಕ್ಕೊಳ್ತೀನಿ. ಮೆಣಸಿನ್ಕಾಯಿ ಮತ್ತು ಇದು ಬೆಳ್ಳುಳ್ಳಿ 2 ಗೆಡ್ಡೆ ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಮತ್ತು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸು ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಖಾರ ಬೇಕು ಅಂದರೆ ಮಾಡಿ, ನೀವು ಫ್ರಿಜ್ ಇದ್ದರೆ ನಿಮ್ಮ ಮನೇಲಿ ನೀವು ಮಾಡಿ ಇಟ್ಕೋಬೋದು. ಆದರೆ ನಮ್ಮ ಮನೇಲಿ ಫ್ರಿಜ್ ಇಲ್ಲ ಅಲ್ವಾ, ಅದಕ್ಕೆ ನಾನು ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲನೂ ಕೂಡ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ಮತ್ತು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಎಲ್ಲನೂ ಕೂಡ ಈಗ ನಾನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಕಡೆ ಎಲ್ಲ ನಮ್ಮ ಅಜ್ಜಿ ಅವ್ರ ಕಡೆ ಎಲ್ಲ ಆಗಿನ ಕಾಲದವರು ಬೆಳ್ಳುಳ್ಳಿ ಹುಣಸೆಹಣ್ಣು ಕೂಡ ಸುಡ್ತಾಯಿದ್ರು, ಕೆಂಡದಲ್ಲಿ ಸುಟ್ಬಿಟ್ಟು ಅದನ್ನು ಇದು ಮಾಡ್ತಾಯಿದ್ರು. ಆದರೆ ನಾನು ಇಲ್ಲಿ ಹುಣಸೆಹಣ್ಣು ಬೆಳ್ಳುಳ್ಳಿ ಏನು ಕೂಡ ಸುಡ್ತಾ ಇಲ್ಲ. ನೀವು ಬೇಕು ಅಂದರೆ ಸುಟ್ಕೋಬೋದು. ಮತ್ತು ನಾನು ಅದಕ್ಕೆ ಸ್ವಲ್ಪ ರುಚಿ ಹಾಕ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಿಕೊಂಡೆ. ಅದು ಈ ಥರ ಆಗುತ್ತೆ ಖಾರ, ಉಪ್ಪೆಸರು ಖಾರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ, ಘಮ ಘಮ ಅಂತ ಇರುತ್ತೆ. ಆದರೆ ನಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಸ್ಕಿಪ್ ಮಾಡಿದ್ದೀನಿ. ನಿಮ್ಮ ಮನೇಲಿ ಇದ್ದರೆ ಕೊತ್ತಂಬರಿ ಸೊಪ್ಪು ಮಿಸ್ ಮಾಡದೆ ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬ ಘಮ ಘಮ ಅಂತ ಖಾರ, ಉಪ್ಪೆಸರು ಖಾರ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಕಡೆ ನಾನು ಬೇಳೆ ಮತ್ತು ಟೊಮೊಟೊ ಎರಡು ಕೂಡ ಬೇಯೋಕ್ಕೆ ಅಂತ ಇಟ್ಕೊಂಡಿದ್ದೆ ಅಲ್ವಾ, ಅದರಲ್ಲಿ ನಾನು ಟೊಮೊಟೊನ ತೆಗೆದು ನಾನು ಉಪ್ಪೆಸರು ಖಾರ ರುಬ್ಬಿದೆ ಅಲ್ವಾ, ಅದೇ ಜಾರ್ಗೆ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಟೊಮೊಟೊನು ಕೂಡ ನಾನು ಈಗ ಪೇಸ್ಟ್ ಮಾಡ್ತೀನಿ. ಟೊಮೊಟೊನ ಪೇಸ್ಟ್ ಮಾಡಿಕೊಂಡು ಇವಾಗ ನಾನು ಬೇಳೆ ಬೇಯಿಸಿ ಇಟ್ಕೊಂಡಿದ್ದೆ ಅಲ್ವಾ, ಅಲ್ಲಿಗೆ ಇದು ಟೊಮೊಟೊ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ನಾನು ನುಗ್ಗೆ ಸೊಪ್ಪು ಬಿಡಿಸಿ ಇಟ್ಕೊಂಡಿದ್ದೆ ಕ್ಲೀನಾಗಿ, ಅದನ್ನು ಇವಾಗ ನುಗ್ಗೆ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ನುಗ್ಗೆ ಸೊಪ್ಪೆಲ್ಲ ತೊಳೆಯೋದೇ ಇಲ್ಲ, ಆದರೆ ಮರದ ಮೇಲೆ ಇರುತ್ತೆ ಅಲ್ವಾ, ಅದು ಗಾಳಿಗೆ ತುಂಬ ಧೂಳೆಲ್ಲ ಇರುತ್ತೆ. ನುಗ್ಗೆ ಸೊಪ್ಪನ್ನ ತೊಳಿಬೇಕು, ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಈ ಸೊಪ್ಪಂತೂ ಎಲ್ಲ ಕಾಯಿಲೆಗಳಿಗೂ ಒಳ್ಳೆಯದು ಅಂತ ಹೇಳ್ತಾರೆ, ಆದರೆ ಯಾವ್ಯಾವುದಕ್ಕೆ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಆದರೆ ನುಗ್ಗೆ ಸೊಪ್ಪು ಮಾತ್ರ ಹೆಲ್ತಿಗೆ ಮಾತ್ರ ತುಂಬ ಅಂದರೆ ತುಂಬ ಒಳ್ಳೆಯದು. ಸುಮಾರು ಕಾಯಿಲೆಗಳಿಗೆಲ್ಲ ಇದು ಒಂಥರ ರಾಮಬಾಣ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು. ನಮ್ಮ ಹಳ್ಳಿಗಳ ಕಡೆಯಲ್ಲಿ ಮಾತ್ರ ಎಲ್ಲ ಮನೆ ಮುಂದೆ ಒಂದು ನುಗ್ಗೆ ಮರ ಇದ್ದೇ ಇರುತ್ತೆ. ನುಗ್ಗೆಕಾಯಿ ಸೀಸನಲ್ಲಂತೂ ಸಿಕ್ಕಾಪಟ್ಟೆ ನುಗ್ಗೆಕಾಯಿ ಎಲ್ಲ ಬಿಡ್ತಾ ಇರುತ್ತೆ.
ಈಗ ನಾನು ಅದಕ್ಕೆ ನುಗ್ಗೆ ಸೊಪ್ಪೆಲ್ಲನೂ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ನಾನು ಮುಚ್ತಾ ಇಲ್ಲ, ಹಾಗೆ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತಾ ಇದ್ದೀನಿ. ಮುಚ್ಚಕ್ಕೆ ಹೋಗಬಾರ್ದು, ಯಾಕೆ ಅಂದರೆ ಅದು ಕಹಿ ಬಂದುಬಿಡುತ್ತೆ ಸೊಪ್ಪು, ನುಗ್ಗೆ ಸೊಪ್ಪು, ಅದಕ್ಕೋಸ್ಕರ ಮುಚ್ಚಕ್ಕೆ ಹೋಗಬೇಡಿ ಕುಕ್ಕರ್ನ. ಹಾಗೆ ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಬೇಯಿಸ್ಕೊಳ್ಳಿ, ಬೆಂದೋಗುತ್ತೆ. ನೋಡಿ ಇವಾಗ ಈ ಥರ ಸೊಪ್ಪೆಲ್ಲ ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಸೊಪ್ಪು ಮತ್ತು ಸಾಂಬಾರನ್ನ ನಾನು ಸಪ್ರೇಟ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ಸೊಪ್ಪು ಮತ್ತು ಸಾಂಬಾರನ್ನ ಎರಡು ಕೂಡ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಸೊಪ್ಪಿಗೆ ನಾನು ಒಗ್ಗರಣೆ ಮಾಡ್ತೀನಿ. ಮಾಮೂಲಿ ನಾವು ಸೊಪ್ಪು ಪಲ್ಯಗಳಿಗೆ ನಾವು ಯಾವ ಥರ ಒಗ್ಗರಣೆ ಮಾಡ್ತೀವೋ ಅದೇ ಥರನೇ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿಕಾಯಿ, ಹಸಿಮೆಣ್ಸಿಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸೊಪ್ಪು ಬೇಯಿಸಿ ಇಟ್ಕೊಂಡಿದೆ ಅಲ್ವಾ, ಆ ಸೊಪ್ಪನ್ನ ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದು ನೀರಿನ ಅಂಶ ಎಲ್ಲ ಚೆನ್ನಾಗಿ ಡ್ರೈ ಆಗೋ ಥರ ಚೆನ್ನಾಗಿ ಸೊಪ್ಪನ್ನ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆದಮೇಲೆ ಕೊನೆಯಲ್ಲಿ ನಾನು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೀವು ಯಾವ ಪಲ್ಯನೇ ಆಗಿರ್ಬೋದು, ಸೊಪ್ಪಿನ ಪಲ್ಯನೇ ಆಗಿರ್ಬೋದು, ತರಕಾರಿ ಪಲ್ಯನೇ ಆಗಿರ್ಬೋದು, ಯಾವ ಪಲ್ಯ ಮಾಡಿದ್ರೂ ಕೂಡ ಕೊನೆಯಲ್ಲಿ ಈ ಥರ ಕಾಯಿ ತುರಿನ ಹಾಕ್ಕೊಳ್ಳೋದ್ರಿಂದ ಅದು ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ. ನೋಡಿ ಇವಾಗ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಯಿತು, ಉಪ್ಪು ಸಾಂಬಾರು ಕೂಡ ರೆಡಿ ಆಯಿತು. ಇದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ತಿಂತಾ ಇದ್ರೆ ಆಹಾ, ಸ್ವರ್ಗಕ್ಕೆ ಎರಡೇ ಗೇಣು ಅಂತಾರಲ್ಲ ನೋಡಿ, ಆ ಥರ ಇರುತ್ತೆ. ಮತ್ತು ಮಕ್ಕಳುಗಳಿಗೆ ಏನು ಪ್ರಾಜೆಕ್ಟ್ ಕೊಟ್ಟಿದ್ರು, ಇದೆಲ್ಲನೂ ಮನೆ ಸುತ್ತಮುತ್ತ ನಮ್ಮ ಸುತ್ತಮುತ್ತ ಏನೇನು ಮರ ಇದೆಯೋ, ಏನೇನು ಗಿಡಗಳಿದೆಯೋ ಎಲ್ಲದ್ರದ್ದು ಕೂಡ ಎಲೆಗಳನ್ನ ತಗೊಂಡು ಅಂಟಿಸ್ಕೊಂಡು ಬನ್ನಿ ಅಂತ ನನ್ನ ಮಗ ಮತ್ತು ಮಗಳು ಇಬ್ಬರು ಕೂಡ ಹೋಗಿ ಅಲ್ಲಿ ಇಲ್ಲಿ ಹುಡಿಕೊಂಡು ಸುತ್ತಮುತ್ತ ಏನೇನು ಮರ ಇದೆಯೋ ಅದ್ರದ್ದು ಎಲೆಗಳೆಲ್ಲನೂ ಕೂಡ ಕಿತ್ಕೊಂಡು ಬಂದು ಕೊಡ್ತಾಯಿದ್ರು. ನಾನು ಅಂಟಿಸ್ಕೊಡೋಣ ಅಂದ್ಬಿಟ್ಟು ಅದನ್ನು ಅಂಟಿಸ್ತಾ ಇದ್ದೆ. ಈಗಿನ ಕಾಲದ ಮಕ್ಕಳಿಗೆ ಏನೇನೋ ಹೇಳ್ತಾರೆ, ನಮಗಂತೂ ಈ ಥರ ಎಲ್ಲ ಏನೂ ಇಲ್ಲೇ ಇಲ್ಲ. ಇತ್ತು ನಮಗೆ ಫ್ಲವರ್ಸ್ಗಳದ್ದು ಎಲೆಗಳು ಅಂಟಿಸೋ ಅಂಥದ್ದು. ಈಗಂತೂ ಮರ ಅಂತೆ, ಅದಂತೆ ಇದಂತೆ, ಅಯ್ಯಪ್ಪ ಏನೇನೋ ಹೇಳ್ತಾರೆ. ಇಷ್ಟೇ ಇವತ್ತಿನ ಬ್ಲಾಗು. ಈ ಬ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಹೋಗಿಕೊಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ನೋಡ್ಬೋದು. ಇಷ್ಟೇ ಇವತ್ತಿನ ಬ್ಲಾಗು. ನೆಕ್ಸ್ಟ್ ವಿಡಿಯೋಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.